ಲಾಸ್ಟ್ ಟೈಮ್ ರೇಟ್ ಆಗಿದೆ ಒಂದು 4-5 ಇದ್ದು ರೀ. ಹೌದಾ? ಹೌದು. ಏನು ಅವು ಭಾರಿ ದೊಡ್ಡ ದೊಡ್ಡ ಇದ್ದು ಅಲ್ಲೇ. ಇದು ಯಾವ್ದು ಬ್ರೀಡ್ ಇದು? ಅದೇ ನಾನು ಅಲ್ಲೇ ಹೋಗಿದ್ದೆ. ನಾನು ಮೊನ್ನೆ ಸ್ಟೇಷನ್ ಕರೆದಾಗ ಯಾರು ಪರವಾಗಿಲ್ಲ ಅವನೀಗ ಸುದರ್ಶನೆ. ಸರಿ ಆಯ್ತು. ಅವ್ನು ಕಸ್ ಹೊರಗೆ ಕಸ್ ನಾವು ಕರ್ನಾಟಕ ಬರಲ್ಲಮ್ಮ ಅವನು, ನಾವು ಕರ್ನಾಟಕ ಬರಲ್ಲ, ಅದಕ್ಕೆ ಮನೆಗೆ ಬಂದು ಆಯ್ತಾ. ನಾವು ಕರ್ನಾಟಕ ಬರಲ್ಲ. ಅಚ್ಚಾ ಕರೆಕ್ಟಾಗಿ ಬರಬೇಕಲ್ಲೇ. ಮೊನ್ನೆ ಬಂದಿರಲಿಲ್ಲ, ಮನೇಲಿ ಬಂದಿದ್ದೆ. ಬಟ್ಟೆ ಹೊಲಿಸಿದ್ರೆ ಬೆಚ್ಚಲ್ಲಪ್ಪ, ಒಂದು ವರ್ಷ ತುಂಬ ಹಾಕ್ಯಬೋದು. ಈಗ
ಮಾಡ್ತೀಯಾ? ಏನು ಹೆಸರು ನಿಂದು? ಶ್ರೀನಿವಾಸ ತಂದೆ ಹೆಸರು? ಯಾವ ಜನ? ಮೂಲ ಇಲ್ಲಿಯವರು ನೀವು? ಸೊ ನಾವು ಫಸ್ಟು ಇದ್ದಿದ್ದು ಜಗನ್ನಾಥ್ಸಂದ್ರ ಅಲ್ಲಿಂದ ಇಲ್ಲಿ ಬಂದು ಎಷ್ಟು ವರ್ಷ? ನಾವು 3 ವರ್ಷ ಆಯ್ತು, ಈಗ ಎಲ್ಲಿ ಏನು ಕೆಲಸ ಮಾಡ್ತೀಯ? ಈಗ ಗೊತ್ತಿಲ್ಲ ಸರ್ ಅಲ್ಲೇ ನಮ್ಮ ಹೊಟ್ಟೆಪಾಡಿಗೆ ಏನು ಮಾಡ್ತೀವಿ? ಯಾವ್ಯಾವ ಕೇಸ್ ಅದಾವ? ಸರ್ ನಮ್ಮದು ಗಲಾಟೆ ಕೇಸು ಯಾವ ಇಲ್ಲಿ ಯಾರ್ಯಾರು ಹೊಡೆದಿದ್ದಿ, ಏನೇ ಗಲಾಟೆ ಮಾಡಿಯಾ? ಇಲ್ಲಿ ಇರೋ ಸರ್ ಇಟ್ಕೊಂಡಿದ್ದು ಅಂತ ಹಾಂ, 2 ಜನ ಇದ್ದಾಗ ಒಂದು 4 ಜನ ಏನೇನಾಗ್ಯಾವ? ನಾಲ್ಕೈದಾವ ಹೇಳಬೇಕಲ್ಲ ಸರ್ ಅದೇ ಶ್ರೀನಿವಾಸ, ಅದು ಸ್ಟೋಲ್ ಆಯ್ತು ಬಲ್ಲೆ ಎಲ್ಲ ಕ್ಲೀನ್ ಮಾಡಿದ್ದು ಜಾತ್ರೆಗ ಓ ಜಾತ್ರೆ ಪೊಲೀಸ್ ಸ್ಟೇಷನ್ ನಿಮಗೆ ಅಡ್ರೆಸ್ ಯಾಕೆ ಕೊಡಲ್ಲ? ಕೊಟ್ಟಿದ್ದು ಸರ್ ಇಲ್ಲಿ ಕೊಟ್ಟಿದ್ದು ಸರ್ ಎಲ್ಲ ಹುಡುಕಾಡ್ಬಲ್ಲ. ಈ ದಿನಾಂಕ 22 ಫೆಬ್ರವರಿ 2026ರಿಂದ 25 ಫೆಬ್ರವರಿ 2026ರವರೆಗೆ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. 2 ದಿನದ ಹಿಂದೆ ಈ ಒಂದು ಭಾಗದಲ್ಲಿ ನಮ್ಮ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತು KSRP ತುಕಡಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಒಳಗೊಂಡಂತೆ ಪಥಸಂಚಲನ ನಡೆಸಿ ಸಾರ್ವಜನಿಕರಲ್ಲಿ ಅವರಿಗೆ ಒಂದು ಸುರಕ್ಷತಾ ಒಂದು ಕ್ರಮಗಳನ್ನು ಅದ್ರ ಬಗ್ಗೆ ನಾವು ತೋರಿಸಿಕೊಟ್ಟಿದ್ದೆವು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ಈ ಒಂದು ಠಾಣಾ ಸರಹದ್ದಿನಲ್ಲಿರ್ತಕ್ಕಂಥ ಗಾಂಧಿನಗರ ಮತ್ತು ಆಜಾದ್ ನಗರ ಈ ಏರಿಯಾದಲ್ಲಿ ಬರ್ತಕ್ಕಂಥ ರೌಡಿ ಎಲಿಮೆಂಟ್ಸ್ ಇವರುಗಳ ಮನೆಗಳ ಮೇಲೆ ನಾವು ತಪಾಸಣೆಯನ್ನು ಕೈಗೊಂಡಿದ್ದು, ಇದರ ಉದ್ದೇಶ ಅಂತಂದರೆ ಈ ಒಂದು ಬರುವ ಜಾತ್ರಾ ಸಮಯದಲ್ಲಿ ಏನು ರೌಡಿ ಎಲಿಮೆಂಟ್ಸು ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ ಬೇರೆ ಬೇರೆ ಥರ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತವಾಗಿ ತಿಳುವಳಿಕೆ ನೀಡಲು ಮತ್ತು ವಾರ್ನಿಂಗ್ ನೀಡಲು ಈ ಒಂದು ಕ್ರಮನ ಕೈಗೊಂಡಿದ್ದೇವೆ. ಈ ರೀತಿ ಕಾರ್ಯಕ್ರಮಗಳು ಇನ್ನು ಮುಂದುವರಿಯುತ್ತೆ. ನಾನು ಈ ತಮ್ಮ ಮಾಧ್ಯಮದವರ ಮುಖಾಂತರ ದಾವಣಗೆರೆಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕೋರಿಕೊಳ್ಳುವುದೇನೆಂದರೆ, ಇದು ಜಾತ್ರಾ ಮಹೋತ್ಸವ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಜಾತ್ರೆ ಭಾಳ ಯಶಸ್ವಿಯಾಗಬೇಕು. ತಮ್ಮೆಲ್ಲರ ಸಹಕಾರ ಇರಲಿ. ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಬಗ್ಗ ತರ್ತಕ್ಕಂಥ ವಿಚಾರಗಳಿದೆ ನಮ್ಮ ಗಮನಕ್ಕೆ ತನ್ನಿ, ನಾವು ಕೂಡಲೇ ಕ್ರಮ ಕೈಗೊಳ್ತೇವೆ. ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸ್ತಿದ್ದೇವೆ. CCTV ಕೂಡ ಹಾಕಿಸ್ತಾ ಇದ್ದೆವು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಶೀಘ್ರದಲ್ಲೇ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಒಂದು ಪೊಲೀಸ್ ಚೌಕಿಯನ್ನು ಕೂಡ ತೆಗೆದು ಅದ್ರ ಬಗ್ಗೆ ಪ್ರಾಪರ್ಟಿ ಅಫೆನ್ಸ್ಗಳಿರ್ಬೋದು, ಮಕ್ಕಳ ಒಂದು ಕಾಣೆ ಆದರೆ ಇರ್ಬೋದು, ಮಿಸ್ ಆದರೆ ಇರ್ಬೋದು, ಅವರೆಲ್ಲವೂ ಇಲ್ಲಿ ಬಂದು ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಿರ್ಮಿಸಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಬರ್ತಕ್ಕಂಥ ಜಾತ್ರೆ ಭಾಳ ಯಶಸ್ವಿಯಾಗಬೇಕಂತ ಹೇಳಿ ನಮ್ಮೆಲ್ಲರ ಮುಖಾಂತರ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂತ ಬಿಟ್ಟು ಕೊಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈಗ ಎಲ್ಲ ಫ್ಲೆಕ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಹೇಳಿದ್ದೀನಿ. ಅದ್ರ ಜೊತೆಗೆ ಈ ಥರ ಏನೋ ಲಾಂಗ್ ಮಚ್ಚ ಹಿಡಿದ್ರೆ ಖಂಡಿತವಾದ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಸೂಕ್ತ ಕ್ರಮ ಕೈಗೊಳ್ತೇವೆ. ಹಾಗಾದ್ರೆ ಸರ್ ಈ ಹಿಂದೆ ದಾವಣಗೆರೆಯಲ್ಲಿ ಫ್ಲೆಕ್ಸ್ ವಿಚಾರವಾಗಿ ಗಲಾಟೆಗಳು ಸಂಭವಿಸ್ತಾ ಇರುತ್ತವೆ. ಈ ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ವಾ ಅನ್ನೋದು ಈಗಾಗಲೇ ಇದು ಮುಂಜಾಗ್ರತವಾಗಿ ಒಂದು ಸಭೆಯನ್ನು ಕೂಡ ನಾವು ಏರ್ಪಡಿಸಿತ್ತು. ಆ ಸಭೆಯಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಫ್ಲೆಕ್ಸ್ ವಿಚಾರವಾಗಿ ಕಡ್ಡಾಯವಾಗಿ ಅನುಮತಿಯನ್ನು ತೆಗೆದುಕೊಳ್ಳಬೇಕಂತ ಬಿಟ್ಟು ಹೇಳಿದ್ದಾರೆ. ಮುಂದಿನ ರೀತಿ ನಾವು ಕಾನೂನು ಕ್ರಮ ಕೈಗೊಳ್ತೇವೆ.